ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಮ್ಮ ಹೋಟೆಲ್ ಆ್ಯಂಡ್ ರೂಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಇತ್ತು ಮಾಡಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಈಗ ನಾವು ಹೊರಗಡೆಯಿಂದ ಬರ್ತಾ ಇದ್ದೀವಿ. ನೀವು ನೋಡ್ಬೋದು ಕಾರಿಡಾರಲ್ಲಿ ಲೈಟ್ಸ್ ಎಲ್ಲ ಆಫ್ ಇದೆ. ನಾವು ಹೋಗೋದಕ್ಕೂ ಲೈಟ್ಸ್ ಆನ್ ಆಗ್ತಾ ಇದೆ. ಹೇಗೆ ಅಂದರೆ ಇಲ್ಲೆಲ್ಲ ಸೆನ್ಸರ್ಸ್ ಇರುತ್ತೆ. ನಮ್ಮ ಮೂವ್ಮೆಂಟ್ ಆಗ್ತಾ ಇದ್ದಂಗೆ ಅಲ್ಲಿ ಆನ್ ಆಗುತ್ತೆ. ನಾವು ಸ್ಟಿಲ್ ಆಗಿಬಿಟ್ರೆ ಅದು ಆಫ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಒಳಗಡೆ ಹೋಗೋದಕ್ಕೆ ಕೀ ಇಲ್ಲ, ಕಾರ್ಡ್ ಇರುತ್ತೆ. ಕಾರ್ಡನ್ನು ಜಸ್ಟ್ ನಾವು ಮೆಟ್ರೋಗಳಲ್ಲಿ ಸ್ವೈಪ್ ಮಾಡ್ತೀವಲ್ವ, ಆ ಥರ ಮಾಡಿದ್ರೆ ಸಾಕು. ಸೊ ಎಂಟರ್ ಆಗ್ತಾ ಇದ್ದೀವಿ. ಬನ್ನಿ, ನಮ್ಮ ಹೋಟೆಲ್ ರೂಮ್ ಹೇಗಿದೆ ಹಾಗೆ ಇದರ ರೇಟ್ ಎಷ್ಟಾಯಿತು ಅಂತ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಸೊ ಬಂದ ತಕ್ಷಣ ನಿಮಗೆ ನೋಡ್ಬೋದು ಒಂದು ಡಬಲ್ ಬೆಡ್ ಇದೆ. ಇದು ಕಿಂಗ್ ಸೈಜ್ ಬೆಡ್. ಇದರಲ್ಲಿ 3 ಜನ ಆರಾಮ್ಸೆ ಮಲ್ಕೊಳ್ಬೋದು. ರೂಮನ್ನು ಎವ್ರಿ ಡೇ ಅವರು ಸರ್ವಿಸ್ ಮಾಡ್ತಾರೆ. ಅಂದರೆ ಬೆಡ್ ನೀಟ್ ಮಾಡೋದು, ಕೆಳಗಡೆ ಏನಾದರೂ ಕಸ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡೋದು, ಡಸ್ಟ್ಬಿನ್ನನ್ನು ಎಂಟಿ ಮಾಡೋದು, ಬಾತ್ರೂಮನ್ನು ಕ್ಲೀನ್ ಮಾಡಿ ಡ್ರೈ ಮಾಡಿರ್ತಾರೆ. ಬೆಡ್ ಪಕ್ಕ ಒಂದು ಟೇಬಲ್ ವಿತ್ ಡ್ರಾಯರ್ ಇದೆ. ಇದ್ರ ಮೇಲೆ ಫೋನ್ ಇದೆ. ನಾವು ರಿಸೆಪ್ಷನ್ಗೆ ಕಾಲ್ ಮಾಡಬೇಕು ಅಥವಾ ಫುಡ್ ಆರ್ಡರ್ ಮಾಡಬೇಕು ಅಂದರೆ ಯೂಸ್ ಮಾಡ್ಬೋದು. ಅದರ ಜೊತೆ ಒಂದು ಡ್ರಾಯರ್ ಇದೆ, ಬಟ್ ಆ ಡ್ರಾಯರಲ್ಲಿ ನಾವೇನು ಇಡೋದಕ್ಕೆ ಹೋಗಲಿಲ್ಲ, ಅಕಸ್ಮಾತ್ ನಾವು ಮರಿಬೋದು ಅಂತ ಹೇಳಿ. ಇಲ್ಲಿ ಟೇಬಲ್ ಲ್ಯಾಂಪ್ ಬದಲು ವಾಲ್ ಲ್ಯಾಂಪ್ ಇದೆ. ಅದರ ಸ್ವಿಚಸ್ಗೆಲ್ಲ ಈ ಕಾಟ್ಗೆ ಬೆಡ್ಗೇನೆ ಅಟ್ಯಾಚ್ ಆಗಿದೆ. ಹಾಗೆ ನಾವಿಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ಒಂದು ಪಿನ್ ಸಾಕೆಟ್ ಹಾಕೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಈ ಸೈಡಲ್ಲಿ ಕೂಡ ಲೈಟ್ ಇದೆ, ವಾಲ್ ಲೈಟ್. ಅದಕ್ಕೆ ಸ್ವಿಚ್ಗಳು ಸೇಮ್ ವೇ ಆ ಕಡೆ ಹೇಗಿತ್ತು ಹಾಗೇನೆ ಈ ಕಡೆ ಕೂಡ ಕೊಟ್ಟಿರ್ತಾರೆ. ಇದು ನಮ್ಮ ಸಾನು ಬೆಂಗಳೂರಿಂದ ತಂದಿರೋದು, ನನಗೆ ಬೇಕು ಅಂತ ಹೇಳಿಬಿಟ್ಟು. ಸೊ ಈ ಸೈಡಲ್ಲಿ ನಮಗೆ ವಿಂಡೋ ಇದೆ. ವಿಂಡೋ ಒಂದಿದೆ, ಅದ್ರ ಪಕ್ಕ ಫುಲ್ ವಾಲ್ ಇದೆ. ಅದಕ್ಕೆ ಉದ್ದ ಸ್ಕ್ರೀನ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಆಫ್ ಸ್ಕ್ರೀನ್ ಇದೆ. ಒಂದು ಡೇ ಟೈಮ್ಗೆ, ಒಂದು ನೈಟ್ ಟೈಮ್ಗೆ. ಅದ್ರ ಜೊತೆ ನೀವು ನೋಡ್ಬೋದು ಮೇಲ್ಗಡೆ LED ಲೈಟ್ಸ್ ಕೂಡ ಇದೆ. ಇದನ್ನ ನಾವು ಆಸ್ ಅ ನೈಟ್ ಲ್ಯಾಂಪ್, ನೈಟ್ ಲೈಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಕೆಳಗಡೆ ವುಡನ್ ಫ್ಲೋರ್ ಇದೆ ವಿತ್ ಒಂದು ಕಾರ್ಪೆಟ್. ಇಲ್ಲಿ ಒಂದು ಚಿಕ್ಕ ಚೇರ್ ಇದೆ. ಅದ್ರ ಪಕ್ಕ ಒಂದು ಟೇಬಲ್ ಚೇರ್ ಕೂಡ ಇದೆ. ಮಧ್ಯ ಒಂದು ಸಣ್ಣ ಟೀ ಟೇಬಲ್ ಕೂಡ ಇದೆ. ಇದು ಟೇಬಲ್ ಥರ ಏನು ಕಾಣ್ತಿದೆಯೋ ಅದು TV ಯೂನಿಟ್ಗೆ ಅಟ್ಯಾಚ್ ಆಗಿರೋದು. ಇದ್ರ ಮೇಲೆ ನಾವು ದಿನ ಬಳಸೋ ಅಂಥ ಥಿಂಗ್ಸ್ಗಳನ್ನ ಇಟ್ಟಿದ್ದೀವಿ. ಇದನ್ನು ನಾನು ಕ್ಲೀನ್ ಮಾಡ್ತಾ ಇರಲಿಲ್ಲ ಡೈಲಿ ಬೇಸಿಸ್ ಮೇಲೆ, ಯಾಕಂದರೆ ನಾವು ದಿನ ಯೂಸ್ ಮಾಡ್ತಾ ಇದ್ವಿ ಇದನ್ನು. ಅದರ ಜೊತೆ TV ಇದೆ, ಆದರೆ TV ಕನೆಕ್ಷನ್ ಕೂಡ ಇದೆ. ಆದರೆ ಅದ್ರದ್ದು ಲೋಕಲ್ ಚಾನಲ್ಸ್ ಬರುತ್ತೆ. ನಮಗೇನು ಅರ್ಥ ಆಗ್ತಾ ಇರಲಿಲ್ಲ, ಆ್ಯಂಡ್ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ನಮಗೆ. ಅದ್ರ ಪಕ್ಕ ಇದೆ ಡ್ರೆಸ್ಸಿಂಗ್ ಟೇಬಲ್. ಇದ್ರ ಮೇಲೂ ಅಷ್ಟೇ ನಾವೇನು ಇಟ್ಟಿದ್ದೀವೋ ಅದು ನಮ್ಮ ಡೈಲಿ ಯೂಸ್ ಮಾಡುವಂಥ ಆಕ್ಸೆಸರೀಸ್, ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್, ನಂದು ಸಾನುದು ಎಲ್ಲ ಕೂಡ. ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಬಾಕ್ಸ್ ಟೈಪ್ ಸ್ಟೋರೇಜ್ ಇದೆ. ಅಲ್ಲಿ ನಾವು ಏನೋ ಸಾನುದು ನೈಟ್ ಡ್ರೆಸ್ ಇದೆ, ಅವಳು ಸ್ಟೀಮರ್ ತೊಗೊಳ್ತಿದ್ಲಲ್ಲ ಅದರದ್ದು ಬಾಕ್ಸ್ ಇದೆ. ಆ್ಯಂಡ್ ನಾವು ಏನು ಎಕ್ಸ್ಟ್ರಾ ಪೇರ್ ಆಫ್ ಶೂಸ್ ತೊಗೊಂಡೋಗಿದ್ವೋ ಅದನ್ನು ಇಟ್ಟಿದ್ದೀವಿ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ಒಂದು ವಾರ್ಡ್ರೋಬ್ ಥರ ಇದೆ. ಅದರಲ್ಲಿ ಸಣ್ಣ ಸಣ್ಣ ಯೂನಿಟ್ ಇದೆ. ಫಸ್ಟ್ ಯೂನಿಟ್ ಇದು. ಇದರಲ್ಲಿ ಕಪ್ಸ್ ಇದೆ. ಆ್ಯಂಡ್ ಇಲ್ಲಿ ಮಿಲ್ಕ್ ಪೌಡರು, ಕಾಫಿ ಪೌಡರು, ಟೀ ಪೌಡರು ಎಲ್ಲ ಇಟ್ಟಿರ್ತಾರೆ. ನಾವು ಅದನ್ನು ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೀರಿಗೆ ಬಿಸಿ ಮಾಡ್ಕೊಳ್ಳೋದಕ್ಕಿತ್ತಲ್ಲ, ಅದು ಕೂಡ ಇಲ್ಲೇ ಇತ್ತು. ನಾನು ಎತ್ತು ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ LED ಲೈಟ್ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದ್ರ ಮೇಲ್ಗಡೆ 2 ಶೆಲ್ಫ್ಸ್ ಇದೆ. ಒಂದರಲ್ಲಿ ಲಾಕರ್ ಇಟ್ಟಿದ್ದಾರೆ. ಇದನ್ನು ನಾವು ಸೇಫ್, ನಾವೇನಾದರೂ ವ್ಯಾಲ್ಯೂಬಲ್ಸ್ ಇಡಬೇಕು ಅಂದರೆ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಅದೇ ವಾರ್ಡ್ರೋಬಲ್ಲಿ ಅದ್ರ ಪಕ್ಕ ಒಂದು ಬಟ್ಟೆಗಳು ಹ್ಯಾಂಗ್ ಮಾಡೋಕ್ಕಾಗಿರ್ಬೋದು, ನಮ್ಮ ಸೂಟ್ ಕೇಸ್ ಇಡೋದಕ್ಕಾಗಿರ್ಬೋದು ಒಂದು ಯೂನಿಟ್ ಇದೆ. ಅದೇ ಯೂನಿಟ್ ಕೆಳಗಡೆ ಒಂದು ಫ್ರಿಡ್ಜ್ ಕೂಡ ಇದೆ, ಮಿನಿ ಫ್ರಿಡ್ಜ್. ಆ್ಯಕ್ಚುಲಿ ಕೆಲವೊಂದು ಹೋಟೆಲ್ಸಲ್ಲಿ ಅಲ್ಲಿ ತಿಂಡಿ ಕೂಡ ಇಟ್ಟಿರ್ತಾರೆ, ಡ್ರಿಂಕ್ಸು ಎಲ್ಲನೂ. ಬಟ್ ಇದು ಎಂಟಿ ಇತ್ತು. ನಾವೇನು ಬೇಕೋ ಅದನ್ನು ಇಟ್ಕೊಳ್ಬೋದು. ಲೈಕ್ ಮೆಡಿಸಿನ್ಸ್ ಕೆಲವೊಬ್ರು ಇಡಬೇಕಾಗುತ್ತಲ್ವ ಅಂಥವ್ರಿಗೆ. ಆ್ಯಂಡ್ ಇದು ಎಂಟ್ರೆನ್ಸ್ ಪಕ್ಕನೇ ವಾರ್ಡ್ರೋಬು, ಅದ್ರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ಲು. ಎಂಟ್ರೆನ್ಸ್ ರೈಟ್ ಸೈಡಲ್ಲಿ ಬಾತ್ರೂಮ್ ಇರೋದು. ಇದು ಬಾತ್ರೂಮ್ನ ಡೋರು, ಸ್ಲೈಡಿಂಗ್ ಡೋರು. ಒಳಗಡೆ ಬಂದ ತಕ್ಷಣ ಮುಂದೆ ಒಂದು ಸಿಂಕ್ ಕಾಣುತ್ತೆ. ಅದ್ರ ಮುಂದೆ ಒಂದು ಮಿರರ್ ಇದೆ ವಿತ್ LED ಲೈಟ್ಸ್ ಆನ್ ಇಟ್. ಬಾತ್ರೂಮ್ನ ಡೈಲಿ ಕ್ಲೀನ್ ಮಾಡ್ತಾರೆ, ಡ್ರೈ ಮಾಡಿ ಇಟ್ಟಿರ್ತಾರೆ, ಟವಲ್ಸ್ನೆಲ್ಲ ಚೇಂಜ್ ಮಾಡ್ತಾರೆ. ಸಿಂಕ್ನ ಟ್ಯಾಪಲ್ಲಿ ಕೂಡ ಬಿಸಿನೀರು ತಣ್ಣೀರು ಎರಡೂ ಬರುತ್ತೆ 24 hour. ಈಗ ನೋಡ್ಬೋದು ನೀವು ಎಷ್ಟು ಮಾಯಿಶ್ಚರ್ ಇದೆ ಅಲ್ಲಿ ಕನ್ನಡಿ ಮೇಲೆ ಅಂದ್ಬಿಟ್ಟು. ಯಾಕೆಂದರೆ ಸಾನು ಇವಾಗ ತಾನೇ ಬಂದು ಸ್ನಾನ ಮಾಡಿದ್ದಾಳೆ. ಇವತ್ತು ಬೆಳಿಗ್ಗೆ ಬೀಚ್ಗೆ ಹೋಗಿದ್ವಲ್ಲ, ಅದಕ್ಕೆ ಬಂದು ಅವಳಿಗೆ ಸ್ನಾನ ಮಾಡಿರೋದ್ರಿಂದ ಒದ್ದೆ ಇದೆ. ಆ್ಯಂಡ್ ದಿಸ್ ಇಸ್ ಕಮೋಡ್ ಏರಿಯಾ. ಇದು ಬಾತಿಂಗ್ ಏರಿಯಾ. ಇಲ್ಲಿ ಒಂದು ದೊಡ್ಡ ಗ್ಲಾಸ್ ಇದೆ. ಆ ರೂಮ್ಗೂ ಬಾತ್ರೂಮ್ಗೂ ಮಧ್ಯ ಒಂದು ಗ್ಲಾಸ್. ಇಲ್ಲಿ ಹೇಳಿದ್ನೆಲ್ಲ ಸ್ನಾನ ಮಾಡಿರೋದ್ರಿಂದ ಒದ್ದೆ ಇದೆ ಅಥವಾ ಇಟ್ ವಿಲ್ ಬಿ ಡ್ರೈ. ಇಲ್ಲಿ ಶವರ್ ಇರೋದು.
ಯಾವುದೇ ಥರದ ಬಕೆಟ್ ಆಗಲಿ ಜಗ್ ಆಗಲಿ ಇಲ್ಲ. ಆ್ಯಂಡ್ ಕೆಲವೊಂದು ಹೋಟೆಲ್ಸಲ್ಲಿ ಬಾತ್ ಟಬ್ ಕೂಡ ಇರುತ್ತೆ, ಬಟ್ ಇಲ್ಲಿ ಆ ಆಪ್ಷನ್ ಇರಲಿಲ್ಲ. ಇದೇ ನಲ್ಲಿನೇ ಇಲ್ಲ ಆ್ಯಕ್ಚುಲಿ. ಶವರಲ್ಲಿ ಬಿಸಿನೀರು ತಣ್ಣೀರು ಎರಡೂ ಬರುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ನೋಡಿ ಕಾಮನ್ ಏನು ಗ್ಲಾಸ್ ಇದೆಯೋ ಬಾತ್ರೂಮ್ಗೂ ರೂಮ್ಗೂ ಅದು ಇದು. ಈ ರೂಮಲ್ಲಿ ಸೆಂಟ್ರಲೈಸ್ಡ್ ಎ ಸಿ ಕೂಡ ಇದೆ. ಎ ಸಿನ ನಾವು ಹೆಚ್ಚು ಕಡಿಮೆ ನಾವೇ ಮಾಡ್ಕೊಳ್ಬೋದು. ಇದು ರೂಮ್ನ ವಾಲ್. ಈ ವಾಲ್ ಮೇಲೆ ನೀವು ದುಬೈನ ಮ್ಯಾಪೇ ನೋಡ್ಬೋದು. ಇದರ ಮ್ಯಾಪ್ ಜೊತೆ ಎಲ್ಲೆಲ್ಲಿ ಯಾವ್ಯಾವ ಜಾಗಗಳಿದೆ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಮೆಟ್ರೋ ಲೈನ್ ಲೈಕ್ ಗ್ರೀನ್ ಲೈನ್ ಆ್ಯಂಡ್ ರೆಡ್ ಲೈನ್ ಏನಿದೆಯೋ ಎಲ್ಲಿ ಇಳಿಬೇಕು ಅದರ ಹೆಸರು, ಸ್ಟಾಪ್ನ ಹೆಸರು, ಹಾಗೆ ಪ್ಲೇಸಸ್ಗಳು. ಈಗ ದುಬೈ ಬುರ್ಜ್ ಖಲೀಫಾ ಆಗಿರ್ಬೋದು, ಈಗ ದುಬೈ ಫೆಸ್ಟಿವಲ್ ಸಿಟಿ ಅಂತ ಇದೆ, ನಾವಿರೋದು ಇಲ್ಲಿ ಅಲ್ ಜದಾಫಲ್ಲಿ, ಕ್ರೀಕ್, ಎಲ್ಲಿ ಏರ್ಪೋರ್ಟ್ ಟರ್ಮಿನಲ್ ಇದೆ, ಎಲ್ಲನೂ ತುಂಬಾ ಡೀಟೇಲಾಗಿ ಕೊಟ್ಟಿದ್ರು. ನಮಗೊಂದು ಐಡಿಯಾ ಸಿಕ್ತು ಬಂದ ತಕ್ಷಣ, ಓ ಇದು ಇಲ್ಲಿದೆ ಅಂತ ಹೇಳಿಬಿಟ್ಟು. ನಾವು ಈ ರೂಮನ್ನು ರಿವ್ಯೂ ನೋಡಿಬಿಟ್ಟು booking.comಲ್ಲಿ ಬುಕ್ ಮಾಡಿದ್ದು. ಪರ್ ಡೇ ಇದಕ್ಕೆ ನಮಗೆ 8,000 ರುಪೀಸ್ ಬೀಳುತ್ತೆ ಇಂಡಿಯನ್ ರುಪೀಸಲ್ಲಿ. ಹಾಗೆ ಇನ್ಕ್ಲೂಡಿಂಗ್ ಎಲ್ಲ ಟ್ಯಾಕ್ಸಸ್ಗಳು. ಬಟ್ ಬ್ರೇಕ್ಫಾಸ್ಟ್ ನಾವು ತೊಗೊಂಡಿರಲಿಲ್ಲ. ಸೊ ನಮಗೆ 7 ಡೇಸ್ಗೆ ನಾವು 8,000 ಇಂಟು 7 ಪೇ ಮಾಡಿದ್ದೀವಿ. ಇದು ಒಂಥರ ಬೇಸಿಕ್ ರೂಮ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ, ಬಟ್ ನಮ್ಮ ರಿಕ್ವೈರ್ಮೆಂಟ್ಗೆ ದಿಸ್ ವಾಸ್ ಮೋರ್ ದ್ಯಾನ್ ಎನಫ್. ಈಗ ನಾವು ರೂಫ್ ಟಾಪ್ಗೆ ಹೋಗ್ತಾ ಇದ್ದೀವಿ. ಈ ಲಿಫ್ಟ್ನ ಒಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ರೂಮ್ನ ಆಕ್ಸಸ್ ಕಾರ್ಡ್ ಇಲ್ಲ ಅಂದರೆ ಈ ಲಿಫ್ಟನ್ನು ಆಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಥರ ಫೆಸಿಲಿಟಿ ನಾನು ಬೇರೆ ಎಲ್ಲೂ ನೋಡಿಲ್ಲ ಈ ಮುಂಚೆ. ಇಷ್ಟು ದಿನದಿಂದ ಅಂದರೆ ನಾವು 7th ಡೇ ಇವತ್ತು ಈ ಹೋಟೆಲಲ್ಲಿ ಇರೋದು. ಇಷ್ಟು ದಿನದಲ್ಲಿ ನಮಗೆ ಒಂದ್ಸರಿನೂ ರೂಫ್ ಟಾಪಿಗೆ ಬರೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಬೆಳಿಗ್ಗೆನೆ ನಾವು ಬಂದಿರೋದು ಇಲ್ಲಿಗೆ. ಈ ಕಡೆ ರೆಸ್ಟೋರೆಂಟ್ ಏರಿಯಾ ಇದೆ, ನಾವು ನೋಡೇ ಇರಲಿಲ್ಲ. ನಮಗೆ ಗೊತ್ತಿತ್ತು ಬಟ್ ಎಲ್ಲಿದೆ ಅಂತ ನೋಡಿರಲಿಲ್ಲ. ಅದು ಬಿಟ್ಟರೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ಪಕ್ಕದಲ್ಲಿ ಒಂದು ಜಿಮ್ ಕೂಡ ಇದೆ, ಅದನ್ನು ಕೂಡ ನಾವು ಆಕ್ಸೆಸ್ ಮಾಡ್ಬೋದಿತ್ತು. ಸೊ ಎಲ್ಲಾನು ಫ್ರೀ ಇರುತ್ತೆ, ಬಟ್ ಟೈಮ್ ಕನ್ಸ್ಟೆಂಟಿಂದ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಜಾನು ನೀರು ಕೊರಿತಾ ಇದೆ. ಛೇ ಛೇ ಛೇ, ಅಷ್ಟೊಂದು ದಿನದಿಂದ ಬಿಸಿಲಿತ್ತು, ಇವತ್ತೇ ಬಿಸಿಲಿಲ್ಲ ಸ್ನೇಹಿತರೆ. ಟೆಂಪರೇಚರ್ ಕಂಟ್ರೋಲ್ ಮಾಡಿದ್ದಾರೆ ನೋಡು, ಬಿಸಿ ಇದೆ. ಕರೆಕ್ಟ್, ನೈಸ್. ಇಲ್ಲಿ ಸ್ನೇಹಿತರೆ ದುಬೈಯಲ್ಲಿ ತುಂಬಾ ಚಳಿ ಇರುತ್ತೆ ಅಥವಾ ತುಂಬಾ ಬಿಸಿ ಇರುತ್ತಲ್ವ, ಆವಾಗ ನೀರನ್ನು ಅವರು ಟೆಂಪ್ರೇಚರಲ್ಲಿ ಕಂಟ್ರೋಲ್ ಮಾಡ್ತಾರಂತೆ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ. ಇದು ನಮಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಹೇಳಿದ್ದವರು. ಸೊ ಇಲ್ಲಿ ನಿಂತಿದ್ದೀನಲ್ಲ, ಇಲ್ಲಿ ಮಳೆ ಬಂದಿರೋ ನೀರು ಅನ್ಸುತ್ತಿದ್ದು ಫುಲ್ಲು ಕುರಿತಾ ಇದೆ. ಅದೇ ನಾ ಇದನ್ನ ನೋಡ್ಬಿಟ್ಟೆ ಅಂದಿದ್ದು. ಬಟ್ ಒಳಗಡೆದು ಸ್ವಲ್ಪ ಬೆಚ್ಚಗಿದೆ, ಅಂದರೆ ತುಂಬ ಕೋಲ್ಡ್ ಇಲ್ಲ. ಇಳಿಬೋದು. ನಾನು ಹೋಗಿ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಲ್ಲ. ಜಾನು ನಂಗೆ ಆಗಲ್ಲ, ಜಾನು ನನಗೆ ಹೈಟ್ ಸಾಕಾಗಲ್ಲ. ಅಯ್ಯೋ ಕರ್ಮ ಕಾಂಡವೇ, ನನಗೆ ಇವ್ರು ಬಿಡ್ತಿಲ್ವಲ್ಲ. ಜಾನು ಇಲ್ಲಿಂದ ಬುರ್ಜ್ ಖಲೀಫಾ ಕಾಣ್ತಿದೆ. ಛೇ, ವೆದರ್ ಸ್ವಲ್ಪ ಬಿಸಿಲಿರ್ಬೇಕಿತ್ತಪ್ಪ. ಇವತ್ತು ಸ್ವಲ್ಪನೂ ಬಿಸಿಲಿಲ್ಲ, ಮಳೆ ಗ್ಯಾರಂಟಿ. ಮೇಡಮ್ ಕೊನೆಗೆ ಮೇಡಮ್ ಸ್ವಿಮ್ಮಿಂಗ್ ಪೂಲಲ್ಲಿ ಇರುತ್ತೆ.
ಚಳಿ ಚಳಿ ಬರಲ್ಲ ಬರಲ್ಲ Wow, we are on rooftop swimming pool. It's cold weather. ಏನೆಲ್ಲ ಬಿಸಿ ಇದೆ ನೀರು ನಿನಗೆ ನೀನು ನಾನು ಸಣ್ಣ ಹೋಗ್ತೀವಲ್ಲ ಅದು ನೋಡಬೇಕು ಕೊರಿತಾ ಇರುತ್ತೆ ಹೋಗ್ಬಿಟ್ಟು ಡೈ ಹೊಡಿಬೇಕು ಅದು ಬಿಸಿಲಲ್ಲಿ 10 ಗಂಟೆ ಟೈಮಲ್ಲಿ ನೆನ್ನೆ ಬೀಚಲ್ಲಿ ಎಷ್ಟು ಚಳಿ ಗೊತ್ತಾ ಇದೇನೂ ಇಲ್ಲ ಅದು ಕಂಪೇರ್ ಮಾಡಿದ್ರೆ ನೈಸ್ 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 ಕಿಕ್ಕಿಂಗ್ ಹ್ಯಾಪಿ ದುಬೈ ಟ್ರಿಪ್ Happy. ವೆರಿ ವೆರಿ ಹ್ಯಾಪಿ Nice. ಇದರಲ್ಲಿ ಯಾವುದೇಳೋ ನ್ಯೂ ಎಕ್ಸ್ಪೀರಿಯನ್ಸ್ ನಮಗೆ ಐಫ್ಲೈದೊಂದು ಈಗ ನಿನಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಸಿರೋದು ಜೊತೆಗಿರೋದು ಗ್ಲಾಸ್ ಮೇಲೆ ನಡೆಯೋದು, ನಡೆದಿರೋದು Dolphin show. ಡಾಲ್ಫಿನ್ ಶೋ ಏನು ಭಯನೇ ಆಗಿಲ್ಲ. ಆಮೇಲೆ ಬೈಕ್ ರೈಡ್ ನ್ಯೂ ಎಕ್ಸ್ಪೀರಿಯನ್ಸ್. ಕ್ವಾಡ್ ಬೈಕ್. ಕ್ವಾಡ್ ಬೈಕ್ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ನಾವು ಓಡಿಸೋದಕ್ಕಂತ ತಗೊಂಡಿರೋದು ಇವಳೇ ಫುಲ್ ಓಡಿಸಿದ್ನು ಕಿಡ್ಸ್ಗೆ ಅಂತ ಬೈಕು ಅದು ತಗೊಳ್ಳಿಲ್ಲ ದೊಡ್ಡವ್ರಿಗೆ ಓಡಿದ್ರೆ ಇವ್ಳು ದೊಡ್ಡವ್ರ ಬೈಕ್ ನಾವು ಓಡಿಸ್ಬಿಡ್ಲ ಜೈ ನಾನು ಅಂತ ಓಡಿಸಿಲ್ಲ ಪಾಪ, ಸಾನು ಓಡಿಸ್ಲಿ ಬಿಡು ಅಂತ. ಚೆನ್ನಾಗಿದೆ ರೂಫ್ ಟಾಪ್ ಸ್ವಿಮ್ಮಿಂಗ್ ಅಲ್ಲ ಬಿಸಿಲಿದ್ದಾಗಂತೂ ಫುಲ್ ಮಜಾ ಬರ್ತಿತ್ತು. ಇಲ್ಲಿಂದ ಡೈನಿಂಗ್ ಏರಿಯಾ ಶುರು ಆಗುತ್ತೆ, ಅಂದರೆ ಬೇರೆ ಬ್ರೇಕ್ಫಾಸ್ಟ್ ಅಷ್ಟೇ. ಇದು ರೆಸ್ಟೋರೆಂಟ್ ಇದೆ, ಅದಕ್ಕೆ ಲಂಚ್ ಮತ್ತು ಡಿನ್ನರ್ಗೆ ಅಲ್ಲಿಗೆ ಹೋಗಬೇಕು. ಇದು ಸಿಟ್ಟಿಂಗ್ ಪ್ಲೇಸ್ ಆ್ಯಂಡ್ ಹಾಗೆ ಲಾಂಜ್ ಥರ, ಆ ಕಡೆ ಲಾಂಜ್ ಇದೆ, ಆರಾಮ್ ಮಾಡ್ಬೋದು. ಇಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ಅಲ್ಲಿ ಲಿಫ್ಟ್, ಇದು ಎಂಟ್ರೆನ್ಸ್. ನಮ್ಮದು ಇಂಡಿಯನ್ದಿಲ್ಲ, ಎಲ್ಲನೂ ಕಾಂಟಿನೆಂಟಲ್ ಇರೋದು. ಹಾಗಾಗೇ ನಾವು ಇಲ್ಲಿ ತೊಗೊಂಡಿಲ್ಲ, ಇಲ್ಲಾಂದಿರೋ ಆಫ್ ಮಾಡ್ಬೋದಿತ್ತು. ನಾವು ಯಾವುದೇ ಹೋಟೆಲ್ಸ್ಗೆ ಹೋದ್ರೂ ಇಂಡಿಯಾದಲ್ಲಿ ಬುಕ್ ಮಾಡಿದಾಗ ನಾವು ವಿತ್ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಫಸ್ಟ್ ಟೈಮು ವಿತೌಟ್ ಬ್ರೇಕ್ಫಾಸ್ಟ್ ತೊಗೊಂಡಿರೋದು ಪ್ಯಾಕೇಜ್. ತಿಂಡಿಗೆ ಹೋಗೋಣ ಅಂತ ಹೊರಟ್ರೆ ಮಳೆ ಬಂದ್ಬಿಡತ್ತಾ, ಈಗ ಕಾಯಬೇಕು ಮಳೆ ನಿಲ್ಲೋ ತನಕ. ಮಳೆ ಮಳೆ ದುಬೈ ಅಂತ ಈ ಬಿಸಿಲು, ಉರಿ ಬಿಸಿಲಿರೋ ಊರಲ್ಲೂ ಮಳೆ ತರಿಸ್ಬಿಟ್ಟಿದ್ದೀವಿ ನಾವು. ಬೆಂಗಳೂರಿಂದ ಮಳೆ ತಂದುಬಿಟ್ಟಿದ್ದೀವಿ ಇಲ್ಲಿಗೆ. ನೋಡಿ, ಬಂದಾಗಲಿಂದ 3 ದಿನ ಮಳೆ ಬಂದಿರೋದು. ಇಲ್ಲಾಂದರೆ ಇಲ್ಲಿ ವರ್ಷದಲ್ಲಿ 8ರಿಂದ 10 ಸಾರಿ ಅಷ್ಟೇ ಅಂತೆ ಮಳೆ ಬೀಳೋದು. ನೈಸ್ ಪ್ಲೇಸ್ ಟು ಸಿಟ್. ಇಲ್ಲಿ ನೀರಿದೆ ನೋಡಿ, ನೀರು ಹರಿತಾ ಇದೆ. ಸ್ವಲ್ಪ ಬಿಸಿಲು ಇದ್ದಾಗ ಇಲ್ಲಿ ಕುತ್ಕೊಂಡ್ರೆ ತಂಪು ಅನ್ಸುತ್ತಲ್ವಾ. ನೀವು ಕೇಳಿದ ಹಾಗೆ ಹೋಟೆಲ್ ಟೂರ್ ಹಾಗೂ ಇದರ ರೇಟ್ ಕೂಡ ತಿಳಿಸಿದ್ದೀನಿ. ಸೊ ಸ್ನೇಹಿತರೆ, ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ದುಬೈ ವ್ಲಾಗ್ಸ್ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟೇ ಇರುತ್ತೆ, ಪ್ಲೀಸ್ ಚೆಕ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.